ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮಾತೃಭೂಮಿ. ಸಾಂಬಾರ್ ಪುಡಿನ ಹೇಗೆ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ. ಇದು ರುಚಿನೂ ಸೂಪರ್ ಆಗಿರುತ್ತೆ, ಹಾಗೆ ಕಲರು ಕೂಡ ತುಂಬ ಚೆನ್ನಾಗಿದೆ. ಈ ಸಾಂಬಾರ್ ಪುಡಿ ಅಳತೆಗೆ 2 ಕೆ ಜಿ ಧನಿಯಾನ ತೊಗೊಂಡಿದ್ದೀನಿ, 1 ಕೆ ಜಿ ಕಡಲೆಬೇಳೆ, 1/4 ಕೆ ಜಿ ಹೆಸರುಬೇಳೆ, 1/4 ಕೆ ಜಿ ತೊಗರಿಬೇಳೆ, 100 ಗ್ರಾಮ್ ಲವಂಗ, 150 ಗ್ರಾಮ್ ಚಕ್ಕೆ, 100 ಗ್ರಾಮ್ ಅರಿಶಿನ, 200 ಗ್ರಾಮ್ ಮೆಣಸು, 1/4 ಕೆ ಜಿ ಜೀರಿಗೆ, 50 ಗ್ರಾಮ್ ಮೆಂತ್ಯ, 100 ಗ್ರಾಮ್ ಸಾಸಿವೆ. ನಾನು ಇಷ್ಟು ಪದಾರ್ಥಗಳನ್ನು ಒಂದು ಬಾಣಲೆಗೆ ಹಾಕಿ ಹುರ್ಕೊತಾ ಇದ್ದೀನಿ. ನಾವು ಹುರ್ಕೋಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕು. ಒಂದೇ ಸಲ ಉರಿ ಕೊಟ್ಕೊಂಡು ಎಲ್ಲ ಸೀದೋಗ್ಬಿಟ್ರೆ ಅದು ಕಲರು ಚೆನ್ನಾಗಿ ಬರಲ್ಲ, ಟೇಸ್ಟು ಚೆನ್ನಾಗಿ ಬರಲ್ಲ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಎಲ್ಲನೂ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕಾಗತ್ತೆ. ಮೊದಲು ನೀವು ಟೆಸ್ಟ್ ಮಾಡೋದಕ್ಕೆ ನೋಡ್ಬೋದು, ಧನಿಯಾನ ಹಿಂಗೆ ಪ್ರೆಸ್ ಮಾಡಿ ನೋಡಿದಾಗ ಅದು ಅಷ್ಟು ಪುಡಿ ಪುಡಿ ಥರ ಪೌಡ್ರ್ ಆಗಲ್ಲ, ಅದು ಹಸಿ ಹಸಿ ಇರುತ್ತೆ. ನಾವು ಅದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಂಡು ಅದನ್ನು ಹಿಂಗೆ ಪುಡಿ ಮಾಡಿದ್ರೆ ಈಸಿಯಾಗಿ ಪುಡಿ ಆಗುತ್ತೆ. ಧನಿಯಾ ಅಲ್ಲಿ ಆಗ ಕಂಪ್ಲೀಟಾಗಿ ಹುರ್ಕೊಂಡಿದೆ ಅಂತ. ಹಾಗೆ ನೆಕ್ಸ್ಟು ನಾನು ಕಡಲೆಬೇಳೆನ ಹಾಕ್ಕೊತಾ ಇದ್ದೀನಿ. ಪ್ರತಿಯೊಂದನ್ನು ಸಪ್ರೇಟಾಗಿ ಹಾಕಿ ಹುರ್ಕೊಂಡು ಎಲ್ಲ ಒಂದು ಬೌಲ್ಗೆ ಹಾಕ್ಕೋತಾ ಇದ್ದೀನಿ. ನಾನಿವಾಗ ತೊಗರಿಬೇಳೆನ ತೊಗೊಂಡಿದ್ದೀನಿ, 1/4 ಕೆ ಜಿ ತೊಗರಿಬೇಳೆನೂ ಹಾಕಿ ಅದನ್ನು ಕೂಡ ನಾನು ಹುರ್ಕೊತಾ ಇದ್ದೀನಿ. ನಾನು ಎಲ್ಲ ಪದಾರ್ಥಗಳನ್ನು ಮೀಡಿಯಮ್ ಫ್ಲೇಮಲ್ಲಿ ಹುರಿದು ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಈ ಸಾಂಬಾರು ಪುಡಿ ತುಂಬಾ ವಿಶೇಷತೆ ಅಂತಲೇ ಹೇಳ್ಬೋದು. ಇದು ಕಲ್ಲರು ಕೂಡ ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ. ಅದು ಅಲ್ಲದೆ ಇವಾಗ ತರಕಾರಿ ಸಾಂಬಾರಿಗೆ ಸಪ್ರೇಟು ಅಥವಾ ಮಟನ್ ಸಾಂಬಾರಿಗೆ ಸಪ್ರೇಟು ಅಂತ ಇಲ್ಲ. ಈ ಸಾಂಬಾರು ಪುಡಿ ತರಕಾರಿ ಸಾಂಬಾರು ಮಾಡಿದ್ರೂ ಚೆನ್ನಾಗಿ ಬರುತ್ತೆ, ಮಟನ್ ಸಾಂಬಾರು ಮಾಡಿದ್ರೂ ಚೆನ್ನಾಗಿ ಬರುತ್ತೆ. ಅದಕ್ಕೆ ಸಪ್ರೇಟ್ ಇದಕ್ಕೆ ಸಪ್ರೇಟ್ ಅಂತ ಮಾಡ್ಕೊಳ್ಳೋಂಗಿಲ್ಲ. ಈ ರೀತಿ ಒಂದು ಸಾಂಬಾರು ಪುಡಿ ಮಾಡ್ಕೊಂಬಿಟ್ರೆ ತರಕಾರಿ ಸಾಂಬಾರಿಗೂ ಹೊಂದುತ್ತೆ, ಮಟನ್ ಸಾಂಬಾರಿಗೂ ಹೊಂದುತ್ತೆ. ಅಷ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ. ಹೆಸರುಬೇಳೆ, ಲವಂಗ, ಚಕ್ಕೆ, ಜೀರಿಗೆ, ಮೆಣಸು, ಏನೆಲ್ಲ ಪದಾರ್ಥಗಳನ್ನ ತೊಗೊಂಡಿದ್ದೆ, ಸಾಸಿವೆ, ಪ್ರತಿಯೊಂದನ್ನು ಹೀಗೆ ಹುರಿದೇ ಕೂಡ ಯೂಸ್ ಮಾಡಬೇಕು. ನಾವು ಹೀಗೆ ಹುರಿದು ನಾವು ಸಾಂಬಾರು ಪುಡಿನ ಮಾಡಿಕೊಂಡಾಗ ಅದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ತುಂಬ ದಿನಗಳ ಕಾಲ ಇಟ್ಟರೂ ಕೆಡೋದಿಲ್ಲ. ನಾನು ಈ ರೀತಿ ಒಂದು ಸತಿ ಮಾಡಿಕೊಂಡ್ರೆ 8 ತಿಂಗಳಿಂದ 1 ವರ್ಷದವರೆಗೂ ಧನಿಯಾ ಪುಡಿ ಬರುತ್ತೆ. ನಾನು ಇದರಿಂದ ತರಕಾರಿ ಸಾಂಬಾರು ಕೂಡ ಮಾಡ್ತೀನಿ, ಹಾಗೆ ಮಟನ್ ಸಾಂಬಾರು, ನಾನ್ ವೆಜ್ ಸಾಂಬಾರು ಕೂಡ ಮಾಡ್ತೀನಿ. ಎರಡೂ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಹಾಗೆ 1 ವರ್ಷ ಇಟ್ಟರೂ ಒಂದು ಚೂರು ಕೆಡದಂಗೆ, ಕಲ್ಲರು ಕೂಡ ಚೇಂಜ್ ಆಗೋಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಾನು ಪ್ರತಿ ಸಲ 2 ಕೆ ಜಿ ಧನಿಯಾ ಅಳತೆಗೆ ಮಾಡ್ಕೊತೀನಿ. ನನಗೇನೆಲ್ಲ ಎಷ್ಟೆಷ್ಟು ಗ್ರಾಮ್ ತೋರಿಸಿದ್ದೀನೋ ನೀವು ಕೂಡ ಅಷ್ಟಷ್ಟೇ ಗ್ರಾಮ್ ಹಾಕಿ ಹೀಗೆ ಹುರಿದು ಸಾಂಬಾರು ಪುಡಿನ ಮಾಡಿಕೊಂಡು ಒಂದು ಸಲ ಟೇಸ್ಟ್ ಮಾಡಿ ನೋಡಿ. ನೀವೇ ಆಮೇಲೆ ಹೇಳ್ತೀರಾ ಕಲರು ಚೆನ್ನಾಗಿದೆ, ಹಾಗೆ ಅಷ್ಟೇ ರುಚಿಯಾಗಿದೆ ಅಂತ. ಕೆಲವೊಬ್ಬರು ಸಾಂಬಾರು ಪುಡಿನ ಧನಿಯಾ ಪುಡಿನೇ ಸಪ್ರೇಟು, ಖಾರದ ಪುಡಿ ಸಪ್ರೇಟು ಹೀಗೆ ಮಾಡ್ಕೊತಾರೆ. ಬಟ್ ನಾನಿಲ್ಲಿ ಧನಿಯಾ ಪುಡಿ, ಖಾರ ಪುಡಿ ಎರಡೂ ಮಿಕ್ಸಲ್ಲಿರುತ್ತೆ. ಒಟ್ಟಿಗೆ ಸಾಂಬಾರು ಮಾಡ್ಕೋಬೇಕಾದ್ರೆ ಇದು ಇಷ್ಟು ಸ್ಪೂನ್, 2 ಸ್ಪೂನ್ ಅಂತ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸಾಂಬಾರು ಪುಡಿ ಅಷ್ಟು ತುಂಬ ಚೆನ್ನಾಗಿ ಬರುತ್ತೆ. ತುಂಬ ವರ್ಷಗಳಿಂದ ಈ ರೀತಿ ಮಾಡ್ಕೊಂಡು ಬರ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಒಂದು ಚೂರು ಕೆಡಲ್ಲ, 1 ವರ್ಷ ಇಟ್ಟರೂ ಏನೂ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಪುಡಿ. ಬೇಕಾಗಿರೋ ಎಲ್ಲ ಪದಾರ್ಥಗಳನ್ನು ಹುರಿದುಕೊಂಡು ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಈ ಎಲ್ಲ ಪದಾರ್ಥಗಳು ಹುರಿಬೇಕಾದ್ರೆ ಮನೆ ತುಂಬ ಘಮ ಘಮ ಅಂತ ಪರಿಮಳ ಬರ್ತಾ ಇರುತ್ತೆ. ಮಿಲ್ ಮಾಡಿಸ್ಕೊಂಡು ಬಂದು ಸಾಂಬಾರು ಮಾಡಿದಾಗಂತೂ ನಿಜವಾಗ್ಲೂ ಅಷ್ಟೇ ರುಚಿಯಾಗಿ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಸಾಂಬಾರು. ನೋಡ್ತಾ ಇರ್ಬೋದು ನೀವು, ನಾನು ಎಲ್ಲ ಪದಾರ್ಥಗಳು ಹುರಿದು ಇಟ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ ಮೆಣಸಿನ್ಕಾಯಿನ ಇಲ್ಲಿ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಯಾವುದೇ ರೀತಿ ಮೆಣಸಿನ್ಕಾಯಿನ ಎಣ್ಣೆಲಿ ಹಾಕಿ ಹುರಿಯೋದು ಅಥವಾ ಹುರ್ಕೊಳ್ಳೋದು ಆ ರೀತಿ ಮಾಡ್ತಾಯಿಲ್ಲ. ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ. ಹಿಂಗೆ ಮುರಿದ್ರೆ ಪಟಾರ್ ಅಂತ ಮುಟ್ಕೊಂಡು ಪುಡಿ ಹಾಕಬೇಕು, ಹಾಗೆ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಗುಂಟೂರು ಮೆಣಸಿನ್ಕಾಯಿನ 2 ಕೆ ಜಿ ಹಾಕ್ಕೊಂಡಿದ್ದೀನಿ, ಬ್ಯಾಡಗಿ ಮೆಣಸಿನ್ಕಾಯಿ 1 ಕೆ ಜಿ ಹಾಕ್ಕೊಂಡಿದ್ದೀನಿ, ಹಾಗೆ ಖಾರದ ಮೆಣಸಿನ್ಕಾಯಿನ 1/4 ಕೆ ಜಿ ಹಾಕ್ಕೊಂಡಿದ್ದೀನಿ. ನೀವಿಲ್ಲಿ ನೀಟಾಗಿ ನೋಡ್ಕೋಬೇಕು, 1/4 ಕೆ ಜಿ ಖಾರದ ಮೆಣಸಿನ್ಕಾಯಿ ಮಾತ್ರ ಹಾಕ್ಕೋಬೇಕು, ಅದಕ್ಕಿಂತ ಜಾಸ್ತಿ ಹಾಕಬಾರ್ದು.
ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಒಂದೇ ಕೆ ಜಿ ಹಾಕಬೇಕು. ಗುಂಟೂರು ಮೆಣಸಿನ್ಕಾಯಿನೂ 2 ಕೆ ಜಿ ಹಾಕಬೇಕು. ಧನಿಯಾ 2 ಕೆ ಜಿ ತೊಗೊಂಡ್ರೆ ನಾವು ಗುಂಟೂರು ಮೆಣಸಿನ್ಕಾಯಿ 2 ಕೆ ಜಿನೇ ತೊಗೋಬೇಕು. ಇಷ್ಟೇ ಅಳತೆಲಿ ನಾವು ಈ ಪೌಡ್ರನ್ನ ಮಾಡಿಸ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವೇ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಾಗೆ ನಾನು ನೆಕ್ಸ್ಟ್ ಡೇ ಸಾಂಬಾರು ಕೂಡ ಮಾಡಿದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗೇ ಬಂತು. ನೀವು ನೋಡ್ತಾ ಇರ್ಬೋದು ನನ್ನ ರೆಸಿಪಿನ ಏನೆಲ್ಲ ಪದಾರ್ಥಗಳು ಬೇಕು ಅಂತ ಹಾಕಿದ್ದೀನಿ. ನೀವು ಈ ರೀತಿ ಒಂದು ಸಲ ಸಾಂಬಾರು ಮಾಡಿ ನೋಡಿ ನಿಮ್ಮ ಅನಿಸಿಕೆ ಹೇಗಿರುತ್ತೆ ಅಂತ ತಿಳಿಸಿ. ಸಾಂಬಾರು ಪುಡಿ ಕೆಡದೆ ತುಂಬ ದಿನ ಇಟ್ಕೋಬೇಕು ಅಂತಂದರೆ ಹೀಗೆ ಒಂದು ಬಾಕ್ಸ್ಗೆ ಸಾಂಬಾರು ಪುಡಿನ ಹಾಕಿ ಅದ್ರ ಮೇಲೆ ಉಪ್ಪನ್ನು ಹಾಕಿ ಹರಡಿಟ್ಟರೆ ಸಾಂಬಾರು ಪುಡಿ ಕೆಡಲ್ಲ. ಈ ಸಾಂಬಾರು ಪುಡಿ ಮಾಡೋ ವಿಧಾನ ನಿಮಗೆ ಇಷ್ಟ ಆಗಿದ್ದರೆ ಲೈಕು ಮತ್ತು ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.